ಏನೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಅನ್ನಭಾಗ್ಯ ಕೊಟ್ಟಿದ್ದಾರೆ, ಫ್ರೀ ಬಸ್ ಬಿಡುಗಡೆ ಮಾಡಿದ್ದಾರೆ, ಎಲ್ಲ ಹೆಣ್ಮಕ್ಳಿಗೆ ಸೌಕರ್ಯ ಆಗೋಂಥ ಕೆಲಸನೇ ಮಾಡಿದ್ದಾರೆ. ಎಲ್ಲ ಒಳ್ಳೆ ಉಪಯೋಗನೇ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳೆಲ್ಲ ಬರ್ತಿದ್ದಾವೆ. ಎಲ್ಲ ಮಾಡಿದ್ದಾರೆ. ಏನು ಅನ್ಸುತ್ತೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಗ್ಗೆ? ಏನು ಒಳ್ಳೇದೇ ಅನಿಸುತ್ತೆ, ಕೆಟ್ಟದೇನು ಮಾಡಿಲ್ಲ. ಇವತ್ತು ಭಾಷಣ ಮಾಡಿದ್ರಲ್ಲ ಸಿದ್ದರಾಮಯ್ಯ ಅವರು, ಚೆನ್ನಾಗಿ ಮಾಡಿದ್ರು ಸರ್, ತುಂಬ ಚೆನ್ನಾಗಿತ್ತು, ಬೇಜಾರೇನಾಗಿಲ್ಲ. ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ 5 ವರ್ಷ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ಬೇಕಾ ಹೆಂಗೆ? ಇದ್ರೆ ಒಳ್ಳೇದೇ, ಇನ್ನೂ ಒಳ್ಳೇದಾಗುತ್ತೆ, ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ. ಇದೆಯಲ್ಲ ಏನು ಅನ್ಸುತ್ತೆ ಅಂತ? ಅದು ನಮಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ನಾವು ದೇವನಹಳ್ಳಿ ತಾಲೂಕು ಕಾರ್ಮಿಕ ಇಲಾಖೆ ಅಧ್ಯಕ್ಷರಾಗಿದ್ದೀವಿ, ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿದ್ದೀವಿ. ನಮ್ಮ ಫಲಾನುಭವಿಗಳಿಗೆ ಎಲ್ಲರಿಗೂ ಟೂಲ್ ಕಿಟ್ ಎಲ್ಲ ಇಶ್ಯೂ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು. ತುಂಬ ದಿನಗಳ ನಂತರ ಹೊಸ ಸರ್ಕಾರ ಬಂದ ಮೇಲೆ ನಮ್ಮ ಒಂದು ಲೇಬರ್ಗಳಿಗೆ, ಕೂಲಿ ಕಾರ್ಮಿಕರಿಗೆ, ಏನು ನೋಂದಾಯಿತ ಕಾರ್ಮಿಕರಿದ್ದಾರೆ ಅವ್ರಿಗೆ ಟೂಲ್ ಕಿಟ್ ವಿತರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಆಯಿತು. ಸೊ ಹಾಗಾಗಿ ದೇವನಹಳ್ಳಿಯಿಂದ ನಮ್ಮ ಲೇಬರ್ಗಳನ್ನೆಲ್ಲ ಕರ್ಕೊಂಬಂದು, ಇವತ್ತು ಭಾನುವಾರ ಆಗಿರೋದ್ರಿಂದ ಪಾಪ ಅವ್ರಿಗೂ ರಜಾ ಇತ್ತು, ಕರ್ಕೊಂಬಂದು ಟೂಲ್ ಕಿಟ್ ವಿತರಣೆ ಮಾಡಿಸ್ತಾ ಇದ್ದೀವಿ. ತುಂಬ ಸಂತೋಷ ಆಯಿತು. ಸಿದ್ದರಾಮಯ್ಯ ಸರ್ಕಾರ 2 ವರ್ಷ ಪೂರೈಸಿದೆ, ಎಷ್ಟು ಖುಷಿ ಇದೆ? ಖುಷಿ ಅನ್ನೋದಕ್ಕಿಂತ ನಮಗೆ ಬೆನಿಫಿಟ್ ಸಿಗ್ತಾ ಇದೆ, ಹಂಗಾಗಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಏನಕ್ಕೆ ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಸರ್ಕಾರ? ಈಗ 5 ವರ್ಷ ಸಿದ್ದರಾಮಯ್ಯ ಆಗಿರ್ಬೇಕಾ, ಚೇಂಜ್ ಆಗ್ಬೇಕಾ? ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ಕೆಲಸ ಮಾಡಿದಾವೆ ಅನ್ಸುತ್ತೆ? ತುಂಬ ಸಂತೋಷ. ಇದೇ ಥರ ಮುಂದುವರಿಬೇಕು ಪ್ರತಿಯೊಬ್ಬ ಫಲಾನುಭವಿಗೂ. ಯಾಕಂದರೆ ಪ್ರತಿಯೊಬ್ಬ ಲೇಬರ್ಗಳಾಗಲಿ, ಕೂಲಿ ಕಾರ್ಮಿಕರಾಗಲಿ, ಪ್ರತಿಯೊಬ್ಬರಿಗೂ ಆ ಒಂದು ಗ್ಯಾರಂಟಿ ಯೋಜನೆಗಳದ್ದು ಅವಶ್ಯಕತೆ ಇದೆ, ಅವ್ರಿಗೆ ಸಿಗಬೇಕು. ಹಂಗಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು. ಪ್ರತಿಯೊಬ್ಬರಿಗೂ ಒಂದು ಫಲಾನುಭವಿಗಳಿಗೆ ಅವ್ರವ್ರ ಕ್ಷೇತ್ರದಲ್ಲಿರೋರಿಗೆ ಅವ್ರವ್ರ ಒಂದೊಂದು ಫಲಾನುಭವಿಗೂ ಗುರುತಿಸಿ ಕೊಡ್ತಾ ಇರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ಹೇಳಿ, ನಿಮ್ಗೆ ಅನ್ಸುತ್ತೆ? ಸಿದ್ದರಾಮಯ್ಯ ಅವರು ಸೇವೆ ಆಗಿರೋದು ಹಾಂ ಸರ್, ಏನು ಅನ್ಸುತ್ತೆ? ಕಾರ್ಯಕ್ರಮ ಎಲ್ಲ ಸಂತೋಷ ಆಗುತ್ತೆ ಸರ್. ಇದೇ ಥರ ಕಂಟಿನ್ಯೂ ಮಾಡಬೇಕು. ಸರ್ ಹೇಳಿ, ನೀವು ಎಲ್ಲಿಂದ? ನಾವು ದೇವನಹಳ್ಳಿಯಿಂದ. ಹೇಗೆ ಅನ್ಸುತ್ತೆ ಸರ್ ಸಿದ್ದರಾಮಯ್ಯವ್ರ ಕಾರ್ಯಕ್ರಮ? 2 ವರ್ಷ ಸರ್ಕಾರ ಪೂರೈಸ್ತಾ ಇದೆ. 2 ವರ್ಷ ಪೂರೈಸಿದೆ, ಪರವಾಗಿಲ್ಲ. ಗ್ಯಾರಂಟಿ ಕೊಟ್ಟಿದೆ. ಅಂದರೆ ಲೇಬರ್ಗಳಿಗೆ, ಕಟ್ಟಡ ಕಾರ್ಮಿಕರಿಗೆ ಅನುದಾನ ಏನು ಸಿಗ್ತಾ ಇಲ್ಲ. ಬಟ್ ಮಕ್ಕಳಿಗೆ ಇದು ಸಹಾಯಧನವೂ ಕೊಡ್ತಾ ಇಲ್ಲ, ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಆಮೇಲೆ ಕಾರ್ಮಿಕರಿಗೆ ಸ್ವಲ್ಪ ಸರ್ಕಾರ ಗುರುತಿಸಬೇಕು. ಸರ್ಕಾರದಿಂದ ಏನು ಬೆನಿಫಿಟ್ ಸಿಗ್ತಾ ಇಲ್ಲ. ಕೆಲವು ಹಿಂದಿಂದು ಇದರೊಳಗೆ ಸ್ಕಾಲರ್ಶಿಪ್ ಬರ್ತಾಯಿತ್ತು ಬಡವ ಮಕ್ಕಳಿಗೆ, ಅವ್ರಿಗೇನೋ ಒಂದು ಸ್ವಲ್ಪ ಇದಾಯ್ತದ್ದು, ಬುಕ್ಗಳು ಕೊಟ್ಟಿದ್ದು. ಈ ಸರ್ಕಾರದಿಂದ ಬುಕ್ಗಳು ಕೊಟ್ಟರೆ ಮಕ್ಕಳಿಗೆ, ಬಡವ ಮಕ್ಕಳಿಗೆ ಓದೋಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಸರ್ಕಾರದಿಂದ ಏನು ಪರವಾಗಿಲ್ಲ, ಎಲ್ಲ ಇದು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಬೆನಿಫಿಟ್ಟು ಕಾರ್ಮಿಕರಿಗೆ ಸ್ವಲ್ಪ ಇದು ಮಾಡ್ಕೊಳ್ಬೇಕು. ಗ್ಯಾರಂಟಿ ಯೋಜನೆಗಳೆಲ್ಲ ಸರಿಯಾಗಿ ಆಗ್ತದೆ. ಗ್ಯಾರಂಟಿ ಯೋಜನೆಗಳು ಸರಿ ಇದೆ, ಅದು ಸ್ವಲ್ಪ ಒಂದು ಅಳತೋಳೆ ಇರೋದ್ರಿಂದ ಏನು ಇದಿಲ್ಲ. ಎಷ್ಟು ಸಿದ್ದರಾಮಯ್ಯವ್ರು 2 ವರ್ಷ ಪೂರೈಸಿದ್ರೆ, ಈಗ ಮೇ 20ಕ್ಕೆ ಅವರಿಗೆ 2 ವರ್ಷ ಆಗತ್ತೆ ಸರ್ಕಾರಕ್ಕೆ. ಅದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಸರ್ಕಾರದಿಂದ ಅವರು ಇರೋದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅದರಿಂದ ಏನು ಇದಿಲ್ಲ. ಸರ್ ಎಲ್ಲಿಂದ ಬಂದಿದ್ದೀರಿ? ಹೇಗೆ ಅನಿಸ್ತಿದೆ ಸರ್? ಹೇಳಿ. ದೇವನಹಳ್ಳಿ ನಮ್ಮದು. ನಮ್ಮ ಹೆಸರು ಲೋಕೇಶ್ ಅಂತ. ಇದೇ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದು ನಾವು. ಲೇಬರ್ ಡಿಪಾರ್ಟ್ಮೆಂಟಿಂದ ಕಿಟ್ ಕೊಡ್ತಾರೆ ಬರ್ರಿ ಅಂತ ಹೇಳಿದ್ರು, ಬಂದಿದ್ದೆ. ಏನು ಅನಿಸುತ್ತೆ ಸರ್ಕಾರದ ಬಗ್ಗೆ? ಈಗ 2 ವರ್ಷ ಆಯ್ತು ಸರ್ಕಾರಕ್ಕೆ. ಸರ್, ಏನೇ ಎಲ್ಲ ಬೆಲೆ ಎಲ್ಲ ಏರಿಕೆ ಆಗಿದೆ ಜಾಸ್ತಿ, ಕಡಿಮೆ ಅಂತಿಲ್ಲ, ಒಂದಕ್ಕೊಂದು ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ. ಏನೋ ಬೆಲೆ ಇರೋ ದಿನ ಆಡಳಿತ ವಸ್ತುಗಳ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಬೆಲೆ ಕಡಿಮೆ ಮಾಡೋದು ಚೆನ್ನಾಗಿರ್ತದೆ. ಮತ್ತು ಹುಡುಗರಿಗೆ ಸ್ವಲ್ಪ ಕಾರ್ಮಿಕರ ಹುಡುಗರಿಗೆ ಸ್ಕಾಲರ್ಶಿಪ್ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿದೆ. ಸರ್, ದೇವನಹಳ್ಳಿಯಿಂದ ವಿಧಾನಸಭಾ ಕ್ಷೇತ್ರದಿಂದ ನಾವು ಕೊಳಗೆರೆ ಅಭಿವೃದ್ಧಿ ಮಂಡಳಿಯಿಂದ ಬಡವರಿಗೆ ಸಹಾಯಧನ ಕೊಟ್ಟು ಮನೆ ಕಟ್ಟಿಕೊಟ್ಟಿದ್ದಾರೆ ಅವರೇ, ಮೋಲ್ಡ್ ಮನೆಗಳು. ಅದನ್ನು ಇವತ್ತು ಅಕ್ಪತ್ ಅವರಿಗೆ ಮಂಜೂರಾತಿ ಪತ್ರ ಕೊಡುವಂಥ ಕಾರ್ಯಕ್ರಮ ಇತ್ತು, ಅದರಲ್ಲಿ ಬಂದಿದ್ರಿ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಶಾಸಕರ ಹೆಸರಾಂತ ಮಿನಿಸ್ಟರ್ KH ಮುನಿಯಪ್ಪರ ನೇತೃತ್ವದಲ್ಲಿ ಈ ಪತ್ರಗಳನ್ನ ಹಸ್ತಾಂತರ ಮಾಡಿದ್ದಾರೆ ಸರ್. ನಮ್ಮ ದೇವನಹಳ್ಳಿಯಲ್ಲಿ ಒಟ್ಟು 315 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ ಈಗ 315ರಲ್ಲಿ ಏನು ಕಾಮಗಾರಿಗಳು ಮುಕ್ತಾಯ ಆಗಿ ಬಡವ್ರಿಗೆ ಹಂಚಿಕೆ ಪತ್ರ ಕೊಡಬೇಕಾಗಿದೆ, ಅದು ಕೊಟ್ಟಿದ್ದಾರೆ. ಈಗಾಗಲೇ ಇನ್ನೂ ಹೆಚ್ಚು ಮನೆಗಳು ತಂದಿದ್ದಾರೆ ಸರ್. ಅದು ನಡೀತಾ ಇದೆ, ಕಾಮಗಾರಿ ನಡೀತಾ ಇದೆ ಸರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ಆಯಿತು, ಎಷ್ಟು ಖುಷಿ ಇದೆ ನಿಮಗೆ? ಭಾಳ ಖುಷಿ ಇದೆ ಸರ್. ಜನಗಳಿಗೆ ಒಳ್ಳೆ ಸೌಲಭ್ಯ ಕೊಡ್ತಾ ಇದ್ದಾರೆ. ಯಾವುದೋ 2000 ರೂಪಾಯಿ ಇರ್ಬೋದು, ಬಸ್ಸು ಓಡಾಡೋ ಫ್ರೀ ಇರ್ಬೋದು, ಆಮೇಲೆ ಮನೆಗಳು, ಇನ್ನು ನಮ್ಮ ಗ್ಯಾರಂಟಿ ಪಂಚಯೋಜನೆಗಳೈತಲ್ಲ ಅವೆಲ್ಲರೂ ಸಹಿತ ಮನೆ ಮನೆಗೆ ತಲುಪಿದರೆ, ಯಾವುದೇ ಜಾತಿ ಧರ್ಮ ಅಂತೇನಿಲ್ಲದೆ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ರೀತಿಯಲ್ಲಿ
ಕೊಟ್ಟಿದ್ದಾರೆ ಸರ್. ಅವ್ರಿಗೆ ನಮಗೆ ಭಾಳ ಖುಷಿ ಆಗ್ತೈತೆ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಬಡವರಿಂದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಸರ್ ಅವ್ರಿಗೆ, ನಮ್ಮ ಶಾಸಕರಿಗೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ. ಹೇಳಿ, ಎಷ್ಟು ಖುಷಿ ಇದೆ? ಸಿದ್ದರಾಮಯ್ಯ ಸರ್ಕಾರ 2 ವರ್ಷ ಆಗ್ತಿದೆ, ನಿಮ್ಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹ್ಞೂ ಸರ್, ಹೌದು, ತುಂಬ ಖುಷಿ ಇದೆ ಸರ್. ಹಕ್ಕುಪತ್ರ ಕೊಟ್ಟಿದ್ದಾರೆ, ನಾವೇ ತಗೋಬೇಕಾದ್ರೆ ಒಳ್ಳೇದಾಗಲಿ ಸರ್. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಷ್ಟು ಹ್ಞೂ ತುಂಬ ಖುಷಿ ಇದೆ ಸರ್. ತುಂಬ ಉಪಯೋಗಕ್ಕಾಗುತ್ತೆ, ತುಂಬ ಕಷ್ಟಕ್ಕೂ ಆಗುತ್ತೆ, ಪರವಾಗಿಲ್ಲ ಸರ್. ಎಲ್ಲ ರೇಟ್ ಜಾಸ್ತಿ ಅಂತಿದ್ದಾರೆ, ಬಟ್ ಈಗ ನಿಮಗೆ ಮನೆಗಳೆಲ್ಲ ಕೊಡುತ್ತಿದ್ದಾರೆ. ಇದು ಸರ್ ಯಾವಾಗ ರೇಟ್ ಕಮ್ಮಿ ಇರುತ್ತೆ, ಯಾವಾಗೂ ರೇಟ್ ಜಾಸ್ತಿ ಇದೆ. ಜನಗಳಿಗೆ ಹೊಂದ್ಕೊಟ್ರೆ ಇನ್ನು ದೇವ್ರು ನಮ್ಗೆ ಅನ್ನ ಕೊಡ್ತಾರೆ, ಅದ್ರ ನಂಬಬೇಕು. ಎಲ್ಲ ಅನುಕೂಲ ಚೆನ್ನಾಗೈತೆ ನಮ್ಗೆ. ಹೌದು, ನಮ್ಗೆ ತುಂಬ ಸೌಕರ್ಯ ಇದೆ ಸರ್, ತುಂಬ ಸೌಕರ್ಯ ಇದೆ. ದೇವ್ರಂತಾರೆ ಅವರು, ನಮ್ಗೆ ಅನ್ನ ಭಾಗ್ಯ ಕೊಟ್ಟಿರೋರು. ಹೌದು ಸರ್, ಪರವಾಗಿಲ್ಲ ಸರ್, ತುಂಬ ಒಳ್ಳೇದಾಗಿದೆ. ನಮ್ದು ಅಂಗಡಿ ಐತೆ, ಯಾವಾಗ ಅಪರೂಪ ಓಡಾಡೋದು. ದೇವ್ರು ಒಳ್ಳೇದು ಮಾಡಲಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಗೆ ಅದೇ ಬೆಸ್ಟ್. ಇನ್ನೂ ಅವರು 1000 ವರ್ಷ ಬದುಕಿರ್ಲಿ, ನಮಗೂ ಹೆಲ್ಪ್ ಮಾಡಲಿ, ಅಷ್ಟೇ ನಂಗೆ ಹೇಳಿ. ನಮ್ಗೆ ಅವರು ಅಷ್ಟೊಂದು ಗೊತ್ತಿಲ್ಲ ಸರ್, ಪರಿಚಯ ಇಲ್ಲ. ಸಿದ್ದರಾಮಯ್ಯ ಸಾರು, ನಮ್ಮ ಮಂಜಣ್ಣವರು ಇಷ್ಟು ಗೊತ್ತು. ಆಚೆ ಆಚೆ ಓಡಾಡೋದು ಕಮ್ಮಿ. ನಮಗೂ ಸಹ ಜಾಸ್ತಿ ಅನುಕೂಲ ಮಾಡಿಕೊಟ್ಟಾರೆ ಸರ್. ಹಾಂ, ಅನುಕೂಲ ಆಗವೆ. ಏನಿಲ್ಲ ಸರ್, ಮನೆಗೆ ಕೆಲಸ ಇರುತ್ತೆ, ನಾವು ದಿನ ಓಡಾಡೋರಲ್ಲ. 2 ಸಾವಿರ ನಮ್ಗೆ ಚೆನ್ನಾಗಿ ಯೂಸ್ ಆಗ್ತೈತೆ ಸರ್, ಕಷ್ಟಕ್ಕಾಗುತ್ತೆ. ನಮ್ಗೆ ಆಸ್ಪತ್ರೆ ಎಲ್ಲ ಹೆಲ್ಪ್ ಆಗೈತೆ ಸರ್. ಸಿದ್ದರಾಮಯ್ಯ ಅವರು ಚೆನ್ನಾಗಿ ಮಾಡವ್ರೆ, ಯಾರು ಆ ಥರ ಅನುಕೂಲ ಮಾಡಿಲ್ಲ, ಸಿದ್ದರಾಮಯ್ಯ ಸರ್ ಮಾಡವ್ರೆ ಸಾಕು. ಸಿದ್ದರಾಮಯ್ಯವರು 2 ವರ್ಷ ಅಧಿಕಾರ ಮಾಡಿದ್ರೆ, ಈಗ CM ಆಗಿ, ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ರಿ, ಖುಷಿ ಇದೆಯಾ ಈಗ ಅವರು? ಹಾಂ, ತುಂಬ ಖುಷಿ ಐತೆ ಸರ್. ಹೇಳಿ, ಏನು ಅನ್ಸುತ್ತೆ ನಿಮಗೆ ಸರ್ಕಾರದ ಬಗ್ಗೆ 2 ವರ್ಷ? ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿದೆ. ಮಕ್ಳಿಗೆ ಓದೋದಕ್ಕೆ ಆಗಲಿ, ಇವಾಗ ವಯಸ್ಸಾಗಿರೋರಿಗೆ ಊಟ ಹಾಕಲ್ಲ ತಂದೆ ತಾಯಿ ಮಕ್ಕಳು ಎಷ್ಟೋ ಜನ, ಅವ್ರಿಗೆ ಪಾಪ ಊಟಕ್ಕೆ ಮತ್ತು ಅವ್ರ ಹಾಸ್ಪಿಟ್ಲ್ಗಳಿಗೆ ಮಾತ್ರೆ ಖರ್ಚುಗಳಿಗೆ ಎಷ್ಟು ಅನುಕೂಲ ಆಗ್ತೈತೆ. 2000ಇಂದ ತಂದಾಕೋದಿರೋ ಮಕ್ಕಳಿರ್ತಾರೆ, 10 kg ಅಕ್ಕಿ ಕೊಟ್ಟರೆ ಅವ್ರಿಗೇನಕ್ಕಾದರೂ ಆಗ್ತೈತೆ. ಊಟಕ್ಕೆ ಅನ್ನ ಭಾಗ್ಯ ಎಲ್ಲ ಅನುಕೂಲ ಆಗೈತೆ. ಎಲ್ಲದಕ್ಕೂ ಬಸ್ದು ಅನುಕೂಲ ಆಗ್ತೈತೆ. ಇವಾಗ ಸಡನ್ನಾಗಿ ಎಲ್ಗಾನ ಹೋಗಬೇಕು, ಒಂದು ಹುಷಾರಿಲ್ದಂಗೆ ಆಯಿತು, ಆವಾಗ ಹೋಗ್ಲೇಬೇಕಾಗ್ತೈತೆ. ಯಾರಿಗಾದ್ರೂ ಹುಷಾರಿಲ್ದಾಗ ಬೇಗ ಹೋಗ್ಲೇಬೇಕಾಗ್ತೈತೆ, ಯಾವಾಗಲೂ ದುಡ್ಡು ಇರ್ತೈತಾ? 2000 ರೂಪಾಯಿ ಮಕ್ಕಳಿಗೆ ಎಲ್ಲದಕ್ಕೂ ಆಗ್ತೈತೆ. ಒಂದು ಮಾತ್ರೆಗೆ, ಒಂದು ಓದೋದಕ್ಕೆ, ಏನಕ್ಕೆ ಆಗಲಿ ಆಗ್ತೈತೆ ಸರ್. ಅದರಿಂದ ನಮಗೆ ತುಂಬ ಅನುಕೂಲ ಆಗೈತೆ, ಅನುಕೂಲ ಮಾಡ್ಕೊಂಡಿದ್ದೀವಿ. ಈಗ ಕರೆಂಟ್ ಎಲ್ಲ ಫ್ರೀ ಕೊಡ್ತಿದ್ದಾರೆ, ಬಸ್ ಓಡಾಡಕ್ಕೆ ಕೊಡ್ತಿದ್ದಾರೆ, ಅಕ್ಕಿ ಕೊಡ್ತಿದ್ದಾರೆ, ಎಲ್ಲವೂ ಖುಷಿ ಇದೆ ಸರ್ಕಾರ. ಹೌದು ಸರ್, ಖುಷಿ ಇದೆ. ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಈಗ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ, DK ಶಿವಕುಮಾರ್ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಸಹಕರಿಸಿದ್ದಾರೆ, ತೊಂದರೆ ಏನಿಲ್ಲ. ಈಗ ಬಡ ಜನಗಳು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ, ಏನೋ ತೊಂದರೆ ಏನಿಲ್ಲ. ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಿದೆ, ಸಿದ್ದರಾಮಯ್ಯವರು CM ಆಗಿ 2 ವರ್ಷ ಪೂರೈಸಿದ್ದಾರೆ, ಎಷ್ಟು ಖುಷಿ ಇದೆ? ಏನು ಅನಿಸುತ್ತೆ ಸರ್ಕಾರದ ಬಗ್ಗೆ? ಅವರು ಸರ್ಕಾರಕ್ಕೆ ಬಂದು ಕೂಡಲೇ ಹೆಣ್ಮಕ್ಳಿಗೆ 2000 ರೂಪಾಯಿ ಅಂತ ಘೋಷಣೆ ಮಾಡಿದ್ರು, ಅಕ್ಕಿ ಘೋಷಣೆ ಮಾಡಿದ್ರು, ಎಲ್ಲ ಫ್ರೀ ಕರೆಂಟ್ ಇದು ಮಾಡಿದ್ರು, ಎಲ್ಲ ಸರ್ ಅನುಕೂಲ ಚೆನ್ನಾಗಿದೆ ಸರ್, ತೊಂದರೆ ಏನಿಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ತೃಪ್ತಿ ಇದೆ? ತೃಪ್ತಿ ಇದೆ, ಎಲ್ರಿಗೂ ತೃಪ್ತಿ ಇದೆ. ಹೆಣ್ಮಕ್ಳೆಲ್ಲ ನೆಮ್ಮದಿಯಾಗಿದ್ದಾರೆ, ತೊಂದರೆ ಏನಿಲ್ಲ. ಆದರೂ ಇರೋದ್ರಲ್ಲಿ ಸರ್ಕಾರ ನೆಮ್ಮದಿ ಮಾಡ್ತಾಯಿದೆ. ಇವಾಗ ಮನೆಗಳಿಗೆಲ್ಲ ಹಕ್ಕುಪತ್ರ ಬೇರೆ ಕೊಟ್ಟಿದ್ದಾರೆ, ಪರವಾಗಿಲ್ಲ. ನಿಮ್ಮ ಕ್ಷೇತ್ರದ MLA ಯಾರು? ಮುನಿಯಪ್ಪ ಸಾಹೇಬ್ರ, ಹೇಗಿದ್ದಾರೆ ಕೆಲಸ? ನಮ್ಮ ಕ್ಷೇತ್ರದ MLA ಇವರು ಮುನ್ರಾಜ್ ಅವರು. ಈಗ ಮುಂದಿನ ಸರ್ಕಾರದಲ್ಲಿ, ಹೋದ ಸರ್ಕಾರದಲ್ಲಿ ವೆಂಕಟರಾಮಯ್ಯ ಅವರು ಇದ್ದರು. ಕಾಂಗ್ರೆಸ್ ಬಗ್ಗೆ ಖುಷಿ ಇದೆ ಕೆಲಸ ಮಾಡಿ? ಕಾಂಗ್ರೆಸ್ ಸರ್ಕಾರದಲ್ಲಿ ವೆಂಕಟರಾಮಯ್ಯ ಅವರು ಕೆಲಸ ಮಾಡಿದ್ರು, ಆ ಕೆಲಸ ಮಾಡಿದ್ದೆ ಸರ್ ನಮಗೆಲ್ಲ ಅನುಕೂಲ ಆಗಿದೆ. ಸರ್ಕಾರ 2 ವರ್ಷ ಪೂರೈಸ್ತಾ ಇದೆ. ನಮ್ಗೆ ಇಷ್ಟ ಆಯಿತು, ಎಲ್ಲ ಸೌಕರ್ಯ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಓಡಾಡೋದಕ್ಕೆ ಬಸ್ ಫ್ರೀ ಆಗಿದೆ, ಕರೆಂಟ್ ಬಿಲ್ ಫ್ರೀ, ರೇಷನ್ ಫ್ರೀ ಎಲ್ಲ ಆಗೈತೆ. ನಮಗೆ ಮನೆ ಇರೋದಕ್ಕೆ ನೆರಳು ಮಾಡಿಕೊಟ್ರು. ಇಷ್ಟು ವರ್ಷಗಳು, ಸುಮಾರು ವರ್ಷಗಳು ಹಿಂಗೆ ಯಾರು ಏನು ಆ ಪಕ್ಷದವರು ನಮಗೇನು ಮಾಡ್ಕೊಡ್ಲಿಲ್ಲ. ಇವರು ಕಾಂಗ್ರೆಸ್ ಪಕ್ಷದವ್ರು ನಮಗೆ ಸಿದ್ದರಾಮಯ್ಯವ್ರು ಬಂದು ತುಂಬ ಅನುಕೂಲ ಮಾಡವ್ರೆ. ಕತ್ಲಿದ್ದು ಮನೆ ಬೆಳಕು ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗೈತೆ. ನಮಗೆ ಸಂತೋಷ ಆಯಿತು, ನಮ್ಗೆ ಇಷ್ಟನೇ ಸರ್. ಈಗ ಮನೆ ಪತ್ರ ತಗೊಂಡ್ರಿ, ಎಷ್ಟು ಖುಷಿ ಇದೆ? ಖುಷಿನೇ, ನಮಗೆ ಸಂತೋಷ. ಅದೇ ಹೇಳ್ತಿದ್ದಿಲ್ಲ, ಕತ್ಲು ತುಂಬಿರೋ ಮನೆ ಬೆಳಗಾಗಿದೆ, ನಮ್ಗೆ ತುಂಬ ಇಷ್ಟ ಆಯಿತು ಅವರಂದರೆ. ಎಷ್ಟು ವರ್ಷದಿಂದ ಇರಲಿಲ್ಲ ಮನೆ ನಿಮಗೆ? ನಮಗೆ ಮನೆ ಇತ್ತು, ಗುಡ್ಸ್ಲು ಹೆಂಚು ಆ ಥರ ಇತ್ತು, ಸೀಟು ಕೂಲಿನಲ್ಲಿ ಮಾಡಿ ಸೀಟು ಪಾಟು ಹಾಕ್ಕೊಳ್ತಿದ್ವಿ. ಆಮೇಲೆ ಸಿದ್ದರಾಮಯ್ಯವ್ರು ಬಂದು ಮೋಲ್ಡ್ ಮನೆ ಮಾಡಿಕೊಟ್ರು, ಇರೋದಕ್ಕೆ ಗಟ್ಟಿಗೆ ಭದ್ರವಾಗಿ ಮಾಡಿಕೊಟ್ರು. ಅದು ನಮ್ಮ ಮಕ್ಕಳಿಗೆ, ನಮಗೆ ಮಳೆ ಬಂದರೆ ಸುರಿಯೋದು, ಹೆಂಚು ಗುಡ್ಸ್ಲು ಅನ್ನೋದು. ಈಗ ಮಾತ್ರ ಮೋಲ್ಡ್ ಮನೆ ಮಾಡಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ, ನೆರಳಾಗಿದೆ. ಪರವಾಗಿಲ್ಲ ಸರ್, ನಮಗೆ ತುಂಬ ಸಂತೋಷ ಆಯಿತು. 100 ವರ್ಷ ಬದುಕಲಿ ಅವರು, ಸಿದ್ದರಾಮಯ್ಯವರು ಸದಾ ಇರಲಿ. ನಮಗೆ ಅವ್ರು ಬಂದು ನಮಗೆ ಇದ್ದೇ, ಅವ್ರ ನೆರಳು ನಮ್ಮ ಸಹಾಯ ಇದ್ದೇ ಇರ್ತೈತೆ. ತುಂಬ ಸಂತೋಷ ಆಯ್ತೈತೆ ಸರ್.
ಮನೆ ಇರಿಲ್ಲ 20 ವರ್ಷದಿಂದನೂ ಹೆಂಚಿನ ಮನೆ ಟಾರ್ಪಲ್ ಹಾಕ್ಯಂಡು ಸೋರ ಮನೆಗಿದ್ರೆ ಮನೆಯೂ ಕಟ್ಕೊಟ್ಟು ಇವಾಗ ಪತ್ರನೂ ಕೊಟ್ಟವ್ರೆ. ಸಂತೋಷ ಆಗ್ತದೆ. ಎಲ್ಲ ಅನುಕೂಲ ಯಾರು ಬಂದ್ರೂ ನಮ್ಮ ಮನೆ ಬಗ್ಗೆ ಬಗೆಹರ್ಸೋಕ್ಕಾಗಿರಿಲ್ಲ. ನಮ್ಮೂರು ಕೌನ್ಸಿಲರ್ ಸರ್ನಿಂದನೂ ಈ ಸಿದ್ದರಾಮಯ್ಯನಿಂದ ನಮ್ಗೆ ಅನುಕೂಲ ಆಗೈತಿ ಸರ್. ಗ್ಯಾರಂಟಿ ಯೋಜನೆಗಳು ಎಷ್ಟು ಖುಷಿ ಕೊಡ್ತಿದ್ದಾವೆ? ಎಲ್ಲ ನನಗೆ ಅನುಕೂಲ ಆಗ್ತವೆ ಸರ್. 2,000 ರೂಪಾಯಿ ಅನುಕೂಲ ಆಗ್ತದೆ. ಆಸ್ಪತ್ರೆಗೆ ಇರ್ಬೋದು, ಒಂದು ಕರೆಂಟ್ ಬಿಲ್ ಬಾಡಿಗೆ ಮನೆಗಿದ್ದೀರಿ, ಇವಾಗ ಕರೆಂಟ್ ಬಿಲ್ ಬೇರೆ ನಾವು ಕಟ್ಟಬೇಕಲ್ಲ, ಕರೆಂಟ್ ಬಿಲ್ಗೂ ಅನುಕೂಲ ಆಗ್ತದೆ. ಬಸ್ಗಳು ಎಲ್ಲನೂ ಸೌಲಭ್ಯ ಚೆನ್ನಾಗೈತೆ ಸರ್. ಸರ್ಕಾರಕ್ಕೆ ಈಗ 2 ವರ್ಷ ಆಗ್ತಿದೆ. ಮುನಿಯಪ್ಪ ಸಾಹೇಬ್ರ ಕೆಲಸ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಸಂತೋಷ ಕೊಡ್ತಾ ಇದೆ ಸರ್. ತಿರ್ಗಾನು ಇದೇ ಸರ್ಕಾರನೇ ಬರಬೇಕಂತ ನಾವು ಹಾರೈಸ್ತೀವಿ ಸರ್. ನಿಮ್ಮ ಮೇಲೆ ಮುನಿಯಪ್ಪ ಸಾಹೇಬ್ರದ್ದು ಹೆಂಗಿದೆ ಕೆಲಸ ಕ್ಷೇತ್ರದಲ್ಲಿ? ಚೆನ್ನಾಗಿ ಮಾಡ್ಯವ್ರಿ ಸರ್. ಇವಾಗ ರೋಡ್ಗಳು ಅವು ಇವು ಚರಂಡಿಗಳು ಅವೆಲ್ಲ ಚೆನ್ನಾಗೈತೆ ಸರ್. ಅನುಕೂಲ ಚೆನ್ನಾಗೈತೆ ಸರ್. ಮೋರಿಗಳೆಲ್ಲ ಕಟ್ಸ್ಯವ್ರೆ, ಕಾಂಕ್ರೀಟ್ ಎಲ್ಲ ಹಾಕ್ಸ್ಯವ್ರೆ, ಚೆನ್ನಾಗಿ ಮಾಡ್ಯವ್ರಿ ಸರ್. ಇವಾಗ ಎಲ್ಲ ಸಂತೋಷ ಸರ್. ನಾನೆಲ್ಲ ಖುಷಿ ಬಿದ್ದಿದ್ದೀನಿ. ಮನೆಯೆಲ್ಲ ನಾವು ಹೆಂಚಿನ ಮನೆಯಲ್ಲಿ ಇದ್ದಿತ್ತು, ಹಿಂಗೆ ಎತ್ತಟ್ಟೆ ನೀರನ್ನ ಅನುಕೂಲ ಮಾಡಿಕೊಟ್ರು. 2,000 ನನ್ನ ಇದ್ರ ಮೇಲೆ ಬರ್ತದೆ. ಈ ರೇಷನ್ದು 10 kg ಬರ್ತದೆ. ಎಲ್ಲ ಅನುಕೂಲ ಆಯಿತು. ಹಾಂ ಹೌದು. ಹಾಂ ಸಂತೋಷ ಆಗ್ತದೆ. ಸಂತೋಷ ಆಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.